ನಮ್ಮ ಕರುನಾಡಿಗೆ ಗೌರವ ಸಲ್ಲಿಸುವ ಸಮಯ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ನಾಡಗೀತೆ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ. ಒಬ್ಬ ಟೀಮ್ ಲೀಡರ್ ಅಂತಾನೆ ಹೇಳ್ಬೋದು. ಅಂತಹ ಜವಾಬ್ದಾರಿಯನ್ನು ಹೊತ್ತು ಜೊತೆಗೆ ದೈಹಿಕ ಶಿಕ್ಷಕರಾಗಿ ಹಲವಾರು ಕ್ರೀಡೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ತಾ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂತೆ ಮಾಡಿ ನಮ್ಮ ಶಾಲೆಯಲ್ಲಿ ಕೀರ್ತಿಯನ್ನು ತರ್ತಾ ಇದ್ದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರತಕ್ಕಂತಹ ಜೋಸೆಫ್ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಗಮಿಸಿರುವಂತಹ ಸಾರ್ವಜನಿಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಈ ಅವಕಾಶವನ್ನು ನೀಡಿದಂತಹ ಗುರುಗಳಿಗೆ, ಸಹಪಾಠಿಗಳಿಗೆ ಹಾಗೂ ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಸ್ವಾಗತ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜ್ಯೋತಿ ಬೆಳಗಿಸುವ ಮೂಲಕ ಮುಖ್ಯ ಅತಿಥಿಗಳು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದೀಪದಿಂದ ದೀಪವ ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ ನೀನು ನೀನು ಭೇದ ನಿಲ್ಲಲು. ನಿಮಗೆ ಶರಣು ಶರಣಾರ್ಥಿ, ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ, ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಎಂದು ಹೇಳುತ್ತಾ ವರ್ಣ ಮಾತ್ರ ಕಲಿತ ಶಾಲಾ ದಿನಗಳನ್ನ ನೆನೆಸ್ಕೋಬೇಕಂದ್ರೆ ಈಗಾಗಲೇ ರಮೇಶ್ ಅವರು ನಾನು ಹೇಳ್ಬೇಕು ಅನ್ಕೊಂಡಿದ್ದೀರಾ, ಹೇಳ್ಬಿಟ್ಟಿದ್ದೀರಾ. ಕೆಲವೊಂದು ನೆನಪುಗಳನ್ನ ನಾನು ಹಂಚ್ಕೊಳ್ತೀನಿ. ಶಾಲಾ ದಿನಗಳಲ್ಲಿ ನಾವು ಕಳೆದಂತಹ ನೆನಪುಗಳನ್ನ ಎಂದಿಗೂ ಸಹ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಕಬಡ್ಡಿ, ಖೋ ಖೋ, ಹೈ ಜಂಪ್, ಲಾಂಗ್ ಜಂಪ್ ಮುಂತಾದ ಕ್ರೀಡೆಗಳಾಗಿರ್ಬೋದು ಅಥವಾ ಇನ್ನು ಬೇರೆ ಯಾವುದೇ ವಿಷಯಗಳನ್ನಾದ್ರೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಎದ್ದು ನಿಂತು 5 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಅವರನ್ನು ಸ್ಮರಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ಆ
ಕನ್ನಡ ನಾಡಿನ ಜೀವನದಿ ಕಾವೇರಿ ಸುಂದರದಿ ಅಂಗವ ನೀಡುವ ದೇವನದಿ ಮೈಯಾರಿ ಸನ್ಮಾನ ಕಾರ್ಯಕ್ರಮ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ ಪೂಜ್ಯರಾದಂತಹ ವಂದನೆಯ ಸ್ವಾಮಿ ಫಾದರ್ ಅಂಕಟ್ ಸ್ವಾಮಿಯರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸಿಸ್ಟರ್ ಅಸಿಯಾರ್ ಅವರು ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್ ಇಲ್ಲಿ ನೋಡಿ
ವಿಜ್ಞಾನ ಶಿಕ್ಷಕರಾದಂತಹ ಶ್ರೀ ನಾಟ್ರಕರ್ ಸರ್ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅವರು ಸಹ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ ಸರ್, ಕ್ಯಾಮ್ರಾ ನೋಡಿ. ಉದ್ದೇಶಿಸಿ ಶಿಕ್ಷಕರು ತಮ್ಮ ಹಿತನುಡಿಗಳನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಸೀನರಾಗಿರುವ ನನ್ನ ನೆಚ್ಚಿನ ಪ್ರೀತಿಯ ಜೋಸೆಫ್ ಸರ್ ಅವರೇ, ಹಾಗೂ ಈ ಒಂದು ಚರ್ಚ್ನ ಧರ್ಮಗುರುಗಳೇ, ಹಾಗೂ ನನ್ನ ಪ್ರೀತಿಯ ಸಿಸ್ಟರ್ಸ್, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ನನ್ನ ಎಲ್ಲ ನೆಲ್ಮೆಯ ಪುಟಾಣಿ ಮಕ್ಕಳೇ, ನೀವು ಎಷ್ಟೇ ಮದುವೆ ಆಗಿದ್ರು ನಮ್ಮ ಮಕ್ಕಳೇ. ಈ ಒಂದು ಕಾರ್ಯಕ್ರಮ ಬಹಳ ಸೊಗಸಾಗಿತ್ತು, ಚಿಕ್ಕದಾಗಿದ್ರು ಚೊಕ್ಕದಾಗಿತ್ತು. ಎಷ್ಟು ನಾವು 2000 ಇಸ್ವಿಗೆ ನಮ್ಮನ್ನ ಕೊಂಡೊಯ್ದ್ರಿ. ನಿಮ್ಮ ಬಾಲ್ಯದಲ್ಲೇ ನಾವು ಸಹ ನಮಗೂ ಒಂದು 6 ವರ್ಷ 7 ವರ್ಷ ಹೆಚ್ಚು ಕಡಿಮೆ ಇತ್ತು ನಾನು ಬಂದಾಗ. ಎಲ್ಲವನ್ನ ನಮ್ಮ ಬಸವರಾಜ್ ಸರ್ ಹೇಳಿದ್ದಾರೆ. ನಾನು ಒಂದ್ಸರಿ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದೆ. ನವೀನ್ ಅಂತ ಹುಡುಗರಿಗೆ ಕಣ್ಣಿಗೆ ಏಟಾಗ್ಬಿಟ್ಟಿತ್ತು, ಕಣ್ಣಲ್ಲಿ ಬ್ಲಡ್ ಬೇರೆ ಬರ್ತಾ ಇತ್ತು. ಅವ್ರ ತಂದೆಗೆ ಹೋಗಿ ಇನ್ಫಾರ್ಮ್ ಮಾಡ್ತಾ ಬಂದ, ಯಾರು ಹೊಡೆದಿದ್ದು? ನೀವು ಹೊಡೆದ್ರ? ಪರವಾಗಿಲ್ಲ ಬಿಡಿ, ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೋದ. ಇನ್ನೇನಾದ್ರೂ ಆಗಿದ್ರೆ, ನಿಜವಲ್ಲಿ ಇಂದಿನ ಒಂದು ಜನರೇಷನ್ ಆಗಿದ್ರೆ ಎಷ್ಟು ದೊಡ್ಡ ದೊಡ್ಡ ರದ್ದಾಂತಗಳನ್ನ ಮಾಡ್ತಾ ಇದ್ರು. ಕಣ್ಣಿಗೆ ಏಟಾಗಿತ್ತು ಅವಾಗ. ಏಟಂದ್ರೆ ನೀವು ಮರೆಯಕ್ಕಾಗಲ್ಲ. ಹಂಗೂ ಸ್ವಾಮಿಗಳ ನಿನ್ನೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಕಡ್ಡಿ ತರಬೇಕಾ ಮಿಸ್ ನಾನು, ಯಾಕೋ ಹೊಡಿಲಿಕ್ಕೆ ಕೊನೆ ಏಟ್ಗಳನ್ನ ಒಣಸ್ಕೋಬೇಕಂತ. ಆದ್ರೆ ಏಟು ತಿಂದು ಒಂದು ಉತ್ತುಂಗ ಶಿಖರವನ್ನ, ಒಂದು ಶಿಲೆ ಒಂದು ಹೇಗೋ ಇರುತ್ತೆ, ಅದನ್ನ ಕೆತ್ತಿ ಅದಕ್ಕೊಂದು ರೂಪ ಕೊಟ್ರೇನೆ ಅದಕ್ಕೊಂದು ಪೂಜನೀಯ ಸ್ಥಾನ ಸಿಗುತ್ತೆ. ಹಾಗೇನೆ ನೀವು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಶಿಕ್ಷಕರಾಗಿದ್ದೀರಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಹಾಗೆ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇವೆಲ್ಲವನ್ನ ಕೇಳಿದಾಗ ನನಗೆ ನಿಮ್ಮ ಮುಖ ಪರಿಚಯ ಇದೆ, ಬಟ್ ಹೆಸರುಗಳೆಲ್ಲ ಮರ್ತೋಗಿತ್ತು. ಆದ್ರೆ ಸ್ಟಾಫ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ಟಾಫು 2005-6ನೇ ಇಸ್ವಿ ತನಕನೂ ತುಂಬಾ ಚೆನ್ನಾಗಿತ್ತು. ನಮ್ಮ ಹೆಡ್ ಮಾಸ್ಟ್ರು ಫಾದರ್ ಕ್ರಿಸ್ಮಸ್ ಬಂತು ಅಂತಂದ್ರೆ ಬಟ್ಟೆ ಕೊಡ್ಸಕ್ಕೆ ಎಲ್ಲರೂ ಕರ್ಕೊಂಡು ಹೋಗೋರು ನಮ್ಮ ಮಾಸ್ಟ್ರು. ಸಿಕ್ಕಾಪಟ್ಟೆ ಊಟ ತಿಂಡಿ ಎಲ್ಲ ಮಾಡಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ವಿ. ಆ ದಿನವನ್ನ ನಿಮಗೆ ದೇವರು ಆಯಸ್ಸು ಆರೋಗ್ಯ ಚೆನ್ನಾಗಿ ನೀಡ್ಲಿ, ಚೆನ್ನಾಗಿರಿ, ಎಲ್ಲೋದ್ರೂ ನಿಮಗೆ ನಮ್ಮ ಹಾರೈಕೆ ಆಶೀರ್ವಾದಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಹೆಸರುಗಳು ನಮಗೆ ನೆನಪು ಬರೋದಿಲ್ಲ. ಆದರೆ ಮಾತಾಡುವಾಗ ಸ್ಟೂಡೆಂಟ್ ಅಂದ್ಬಿಟ್ಟು ಆಮೇಲೆ ನಾವು ಒಂದು ನಿಮ್ಮ ಮೇಲೆ ಒಂದು ಅಭಿಮಾನವನ್ನು ಬೆಳೆಸಿ ನಮ್ಮ ವೃತ್ತಿ ಬದುಕಿನಲ್ಲಿ ನಾ ಕಂಡಂಥ ಕೆಲವೊಂದು ಕಿವಿ ಮಾತುಗಳನ್ನು ಏನು ಹೇಳ್ತಾ ಹೋಗ್ತೀನಿ ಅಂದರೆ, ವಿಜ್ಞಾನ ಅಂದರೆ ನವೀನತೆ,
ನವೀನತೆ ವಿಜ್ಞಾನ, ಅದಕ್ಕೋಸ್ಕರ ಆ ಒಂದು ಫೀಲ್ಡಲ್ಲೇ ಬಂದೆ. ನಿಮ್ಮ ಒಂದು 2004ರಲ್ಲಿ ನಾವು 1 ವರ್ಷ ಇಲ್ಲಿ ನಿಮ್ಮನ್ನು ಕಂಡಾದ ಮೇಲೆ ಆಮೇಲೆ ಪುನಃ ನಾನು MSc ಮುಗಿಸಿ ಲೆಕ್ಚರ್ ಆಗಿ ಪುನಃ ನಾನು ಚಳಿಕೋಟೆಯಲ್ಲಿ ಒಂದು ನನ್ನ ಲೆಕ್ಚರ್ ವೃತ್ತಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ಆದಿಚುಂಚನಗಿರಿ ಮತ್ತು ಸೆಂಟ್ ಮೇರೀಸ್ ಎಲ್ಲ ಒಂದು 10 ವರ್ಷದ ಪ್ರಯಾಣ ಮುಗಿಸಿ ಪುನಃ ನಾನು ಡಿಗ್ರಿ ರೈಟರ್ ಆಗಿ ಆ ಒಂದು ಎಕ್ಸಾಮ್ ಪಾಸ್ ಮಾಡಿ ಕೋರ್ಟ್ ಮುಂದೆ ನನ್ನ ಅಪರಿಚಿತವಾಗ ಸುಮಾರು ಜನ ಡಾಕ್ಯುಮೆಂಟ್ರಿ ಕೆಲಸನ ಇವತ್ತು ಮಾಡಿದ್ದೀರಾ. ನಾನು ಇಂಥ ಒಂದು ಸ್ಟೂಡೆಂಟ್ಸ್ ಇಷ್ಟೊಂದು ಮುಂದಾಳತ್ವ ವಹಿಸಿ ಪ್ರವೀಣ್, ಅರುಣ್ ಹಾಗೂ ಇತರ ಸಹಚರರು ಇಂಥ ಒಂದು ಸುಂದರ ಕಾರ್ಯಕ್ರಮ ಮಾಡ್ತೀರಾ ಅಂತ ಈ ಒಂದು ಭಾಗದಲ್ಲಿ ನಾನು ನೆನೆಸಿರ್ಲಿಲ್ಲ. ಸೆಂಟ್ ಥಾಮಸ್ ನನ್ನ ಮೊದಲನೇ ಶಿಕ್ಷಕ ವೃತ್ತಿ ಸ್ಟಾರ್ಟ್ ಮಾಡಿದ್ದು. ಅವರು ಕಾರ್ಯಕ್ರಮ ಮಾಡಿದಾಗ ತುಂಬಾ ಅದ್ದೂರಿಯಾಗಿ ಮಾಡಿದ್ರು, ಯಾಕಂದ್ರೆ ಅವರು ಸ್ವಲ್ಪ ಕೂರ್ಗಿಸು ಅಡ್ವಾನ್ಸು ಎಲ್ಲ ಉಪಯೋಗಿಸಿದ್ರು. ಆದರೆ ಒಂದು ಸಣ್ಣ ಒಂದು ತರಗತಿಯವರು ಇಷ್ಟೊಂದು ಯಾವುದೇ ನಾಗನಹಳ್ಳಿಯ ಕಾರ್ಯಕ್ರಮಗಳು ನನ್ನ ಒಂದು 18 ವರ್ಷದ ಸೇವೆಯಲ್ಲಿ ಮಾಸ್ಟರ್ ಇದ್ದಾರೆ ಬಿಡು ನಾವು ಮಾಡ್ಕೊಳ್ತೇವೆ ಅಂತ ಹೇಳ್ತಾ ಇದ್ದೆ. ಯಾರೋ ನಮ್ಮ ಹೆಡ್ ಮಾಸ್ಟರ್ ಜೋಸೆಫ್ ಸರ್ ಮೀಟಿಂಗ್ ಕರೀರಿ, ಸರ್ ಮಾಡೋಣ ಬಿಡಿ, ಆಯಿತು ಸರ್, ಅಷ್ಟೇ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಾಗನಹಳ್ಳಿ ಧರ್ಮಕೇಂದ್ರದ ಗುರುಗಳಿಗೂ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೂ ವಿದ್ಯಾರ್ಥಿ ವೃಂದದವರಿಗೂ ವಂದನೆಯನ್ನು ಸಲ್ಲಿಸ್ತಾ, ಈಗಾಗಲೇ ನಮ್ಮ ಮಿತ್ರರು ನಿಮಗಾಗಲೇ ಹಿತೋಪದೇಶವನ್ನು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಈ ಹಂಚಿಕೆಯಲ್ಲಿ ನಾವು ಹೇಗೆ ಇದ್ದರೆ ನಮ್ಮ ನೆನಪುಗಳು ಉಳಿತವೆ, ಅದು ಮುಖ್ಯ. ನಾವು ಏನೇ ಮಾಡಿ, ನಾವು ಏನೇ ಕಲೀಲಿ, ಎಲ್ಲವೂ ನಮ್ಮ ಜೀವನಕ್ಕಾಗಿ. ಸರ್ವಜ್ಞ ಹೇಳಿದಾನೆ, ಅಕ್ಷರವು ಜ್ಞಾನಕ್ಕೆ, ಲೆಕ್ಕವು ಗಣಿತವು ಲೆಕ್ಕಕ್ಕೆ, ಮಿಕ್ಕವೆಲ್ಲ ತಿರುಪೆಗೆ ಸರ್ವಜ್ಞ. ತಿರುಪೆ ಅಂತ ಹೇಳಿದ್ರೆ ಇಲ್ಲಿ ಭಿಕ್ಷೆ ಅಲ್ಲ. ತಿರುಪೆ ಅಂತ ಹೇಳಿದ್ರೆ ನಮ್ಮ ಜೀವನ ಹೊಟ್ಟೆಪಾಡು. ನಾವೇನು ಮಾಡ್ತೀವಿ? ವಿದ್ಯಾಭ್ಯಾಸವನ್ನು ಕಲಿತೀವಿ, ಡಿಗ್ರಿ ಓದ್ತೀವಿ, ಪದವಿ ಪಡಿತೀವಿ, ಉದ್ಯೋಗಕ್ಕೆ ಹೋಗ್ತೀವಿ. ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಏನು ಕಾರಣ? ನಮ್ಮ ಅಕ್ಷರ ಜ್ಞಾನ. ಆಮೇಲೆ ನಾವು ಉಪಯೋಗಿಸೋದು ನಮ್ಮ ಜೀವನಕ್ಕೋಸ್ಕರ, ಜೀವನದ ಮಾರ್ಗ. ಆದ್ದರಿಂದ ನಾವು ವಿದ್ಯೆಯನ್ನು ಕಲಿತು ನಮ್ಮ ವಿದ್ಯೆಯನ್ನು ಮುಂದುವರಿಸಿ ನಮ್ಮ ಜೀವನವನ್ನು ರೂಪಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ತಂದೆ ತಾಯಿಗಳ ಸೇವೆ ಮಾಡ್ತಾ ಜೀವನವನ್ನು ರೂಪಿಸಿಕೊಂಡು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಮೊದಲನೇ. ಈ ಎರಡನೆಯ ವಿಷಯ ಅಂತ ಹೇಳಿದ್ರೆ ಈ ಗುರುವಂದನಾ ಕಾರ್ಯಕ್ರಮ. ಗುರುಗಳನ್ನು ಯಾರು ಎಲ್ಲಿಯೂ ಮರೆಯಲು ಸಾಧ್ಯವಿಲ್ಲ. ನನಗೆ ಅಕ್ಷರ ಕಲಿಸಿದ ಗುರು ಮೊದಲನೇ ತರಗತಿಯಿಂದ ನಾನು ಕಲಿತು ನಂತರ ನಾನು ಕಲಿಸುತ್ತಿರುವಾಗಲೂ ಈಗಲೂ ಸಹ ನನ್ನ ಎದುರುಗಡೆನೇ ಸಿಗ್ತಾರೆ. ಅಂತ 16 ಜನ ಶಿಕ್ಷಕರು ಈಗ ನಾವು ವಾಸ ಮಾಡ್ತಕ್ಕಂಥ ಬಡಾವಣೆಯಲ್ಲೇ ಇದ್ದಾರೆ. ಅವರನ್ನೆಲ್ಲ ನೆನೆಸ್ಕೊಳ್ತಾ ನೀವು ಸಹ ಈ ಒಂದು ಕಾರ್ಯಕ್ರಮ ರೂಪಿಸಿದಾಗ ನನಗೆ ಅನಿಸ್ತು, ಮಕ್ಕಳು ನಮ್ಮನ್ನು ಮರೆತಿಲ್ಲ. ನಾನು ಊರು ಬಿಟ್ಟು ಬಂದು 18 ವರ್ಷ ಆಯಿತು, ಆದರೂ ಮರೆತಿಲ್ಲ, ಎಲ್ಲ ಜ್ಞಾಪಕದಲ್ಲಿ ಇದ್ದಾರೆ. ಆದರೂ ಎಲ್ಲಿದ್ದೇನೆ, ಹೇಗಿದ್ದೇನೆ ಅಂತೇಳಿ ಎಲ್ಲರೂ ಚಡಪಡಿಸ್ತಾ ಇದ್ದಾಗ 2 ಮಕ್ಕಳು ಬಂದು, ಸಾರ್ ನೀವು ಇಲ್ಲಿದ್ದೀರಾ, ನಿಮ್ಮನ್ನು ಹುಡುಕ್ಲಿಕ್ಕೆ ನಮಗೆ ತುಂಬ ಕಷ್ಟ ಆಯಿತು ಅಂತ ಹೇಳಿದಾಗ ನನಗೆ ಆಗಲೇ ಕಣ್ಣೀರು ಬಂತು. ಮಕ್ಕಳು ನನ್ನನ್ನು ಇನ್ನೂ ಮರೆತಿಲ್ಲಲ್ಲಪ್ಪ ಅಂತೇಳಿ. ಈ ಒಂದು ದಿನ ಬೆಳಗ್ಗೆ ನಿಮ್ಮನ್ನೆಲ್ಲ ನೋಡಿದಾಗ ಆನಂದ ಬಾಷ್ಪ ಹೊಕ್ಕೆ ಹರಿಯಿತು. ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಗುರುವಂದನಾ ಕಾರ್ಯಕ್ರಮ, ಗುರುಗಳಿಗೆ ವಂದನೆಯನ್ನು ಸಲ್ಲಿಸಬೇಕು. ಆದರೆ ರಹೀಮ್ ಕೇಳಿದಾರಲ್ವಾ, ಮರ್ತ್ಬಿಟ್ಟಿದ್ದೀರಾ? ಯಾರಿಗೂ ಜ್ಞಾಪಕ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಭಾಷೆನೇ ಕಲಿಯುವುದು ಸುಲಭ, ಮರೆಯುವುದು ಸುಲಭ. ಯಾರು ಕೇಳಿದ್ರು ಗೊತ್ತಿಲ್ಲ ಸರ್, ನಮಗೇನು ಪಾಸ್ ನಂಬರ್ ಬಂದರೆ ಸಾಕು, ನಿಮ್ಮ ಭಾಷೆಯಲ್ಲಿ ಪಾಸಾಗಿ ಹೋಗ್ತೀವಿ ಅಷ್ಟೇ. ಆದರೆ ರಹೀಮ್ ಹೇಳಿದ್ದಾರೆ, ಗುರು ತೋ ಐಸಾ ಹೋನಾ ಚಾಹಿಯೆ, ಶಿಷ್ಯ ಸೆ ಕುಚ್ ನಹೀ ಮಾಂಗನಾ. ಶಿಷ್ಯ ತೋ ಐಸಾ ಹೋನಾ ಚಾಹಿಯೆ, ಗುರು ಕೋ ಸಬ್ ಕುಚ್ ತ್ಯಾಗ್ ದೇನಾ. ಅರ್ಥ ಆಯ್ತಾ? ಯಾರಿಗೂ ಅರ್ಥ ಆಗಲಿಲ್ಲ. ಗುರುಗಳು ಹೇಗಿರಬೇಕು ಎಂದರೆ ಯಾರಿಂದ ಏನನ್ನೂ ಬಯಸಬಾರದು, ಏನನ್ನೂ ಸ್ವೀಕರಿಸಬಾರದು, ಇಸ್ಕೊಳ್ಬಾರ್ದು. ಕಾಣಿಕೆ ಏನಾದರೂ ಕೊಡ್ತಾರೆ, ಆದರೆ ಗುರುಗಳು ಹೇಗಿರಬೇಕು?
ತಮ್ಮ ಸರ್ವಸ್ವವನ್ನು ಮಕ್ಕಳಿಗೋಸ್ಕರ ಶಿಷ್ಯರಿಗೋಸ್ಕರ ತ್ಯಾಗ ಮಾಡಬೇಕು, ಎಲ್ಲವನ್ನ ತ್ಯಾಗ ಮಾಡಿ ತಮ್ಮ ಜೀವನವನ್ನು ಜ್ಞಾನವನ್ನು ಪ್ರಸಾರ ಮಾಡಬೇಕು, ಹಂಚಬೇಕು ಅಂತ. ಶಿಷ್ಯರೇಗಿರಬೇಕು, ಗುರುಗಳು ಏನು ಕಲಿಸ್ತಾರೆ ಆ ಎಲ್ಲವನ್ನ ಕಲಿತು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು. ನಾವು ಸಹ ಗುರುಗಳು ಹೇಗೆ ಮಾರ್ಗದರ್ಶನವನ್ನು ತೋರಿಸ್ತಾರೋ ಹಾಗೆ ನಾವು ನಮ್ಮ ಸರ್ವಸ್ವವನ್ನು ಗುರುಗಳಿಗೋಸ್ಕರ ತ್ಯಾಗ ಮಾಡಬೇಕು. ಆ ಒಂದು ಗುರು ಭಕ್ತಿಯನ್ನು ನಾವು ಕಾಣಿಕೆ ಅಂತ ಹೇಳ್ತೀವಿ. ಯಾವಾಗ ಪ್ರತಿಯೊಬ್ಬರು ವಿದ್ಯಾವಂತರಾಗಿ ಒಳ್ಳೆಯ ಕೆಲಸದಲ್ಲಿ ತಮ್ಮ ಜೀವನವನ್ನು ಉತ್ತಮ ಜೀವನವನ್ನು ರೂಪಿಸ್ಕೊಂಡಾಗ ಅದೇ ನೀವು ಕೊಡ್ತಕ್ಕಂಥ ಕಾಣಿಕೆ, ಅದರ ಮಧ್ಯೆ ಒಂದು ನೆನಪು. ಹಾಗೆಯೇ ನಾವು ಇಷ್ಟೆಲ್ಲ ಅನುಭವದ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಬಸವಣ್ಣ ಹೇಳಿದ್ದಾರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಅಂದರೆ ಯಾವಾಗಲೂ ಎಲ್ಲರೊಡನೆ ಒಳ್ಳೆಯ ಮಾತನಾಡ್ತಾ ಒಳ್ಳೆಯ ಸ್ನೇಹ ಪ್ರೀತಿ ವಿಶ್ವಾಸದಿಂದ ನಾವು ನಮ್ಮ ಜೀವನವನ್ನು ಸಾಗಿಸಿದ್ರೆ ಇಡೀ ಪ್ರಪಂಚವನ್ನೇ ಜಯಿಸ್ಬೋದು. ದಯವಿಟ್ಟು ಯಾರ ಹತ್ರನೂ ದ್ವೇಷ ಮಾಡಿಕೊಳ್ಳದೆ ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ಜೀವನವನ್ನು ನಡೆಸಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಮಕ್ಕಳು ಈಗಾಗಲೇ ಪ್ರತಿಯೊಂದು ಜೀವನ ಕ್ರಮ ಇದ್ದೇ ಇದೆ. ವಯಸ್ಸು ಬೆಳೀತಾ ಇರ್ತದೆ. ಮಕ್ಕಳಾಗಿದ್ರಿ, ಸಣ್ಣ ಮಕ್ಕಳಾಗಿದ್ರಿ, ಒಡಿಸ್ಕೊಳ್ತಿದ್ರಿ, ಶಾಲೆಗೆ ಬರ್ತಿದ್ರಿ. ಆದರೆ ಶಾಲೆ ಬಿಟ್ಟ ಮೇಲೆ ಜೀವನ ಬೆಳವಣಿಗೆ, ಮಕ್ಕಳು ಜೀವನ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಪ್ಪ ಅಮ್ಮ, ಬಂಧು ಬಳಗ, ನೆಂಟರು ಎಲ್ಲರೊಡನೆ ಕೂಡಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಳ್ಬೇಕು. ಅದನ್ನು ಕಲಿಯಿರಿ, ಚೆನ್ನಾಗಿರಿ, ಎಲ್ಲಿದ್ದರೂ ಸ್ಮರಿಸ್ಕೊಳ್ಳಿ. ನಾವು ಸಹ ನಮ್ಮ ಜೀವನದಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಮುಖ ನೋಡಿದಾಗ ನೆನಪು ಹೇಳ್ಬೋದು. ಬಸವರಾಜ್ ಸರ್ ಹೇಳಿದ್ರು, ನೀವು ನೋಡಿದಾಗ ನೆನಪಾಗ್ತದೆ, ನಿಮ್ಮ ಹೆಸರೆಲ್ಲ ಮರ್ತೋಗ್ತದೆ ಅಂತ. ಆದರೂ ನನಗೆ ಸುಮಾರು ಜನರ ಹೆಸರು ನೆನಪು ಬರ್ತಾ ಇದೆ. ಆಯ್ತಾ, ಒಬ್ಬೊಬ್ಬರಾಗಿ ಹೇಳಿದ್ರೆ ಎಲ್ಲರಿಗೂ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಆದರೆ ಈಗ ಬೇಡ, ಹೊರಗಡೆ ಮಾತನಾಡೋಣ. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಈಗಲೂ ನಿಮ್ಮ ಜೀವನದಲ್ಲಿ ಇವತ್ತು ನಾನು ಅದನ್ನು ಕಂಡೆ, ಅದೇ ನನಗೆ ತುಂಬ ಸಂತೋಷ ಪಡ್ತದೆ. ಅದಕ್ಕೆ ಜಾಸ್ತಿ ಮಾತನಾಡಲಿಕ್ಕೆ ನಾನು ಹೋಗುವುದಿಲ್ಲ. ಈಗ ನೀವು ಇಷ್ಟು ಚೆನ್ನಾಗಿ ನಿಮ್ಮ ಮನೆಗಳನ್ನು, ನಿಮ್ಮ ಜೀವನವನ್ನು ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಆ ದೇವರು ನಿಮಗೆ ಆ ಜೀವನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರೋಪಕಾರಿಯಾಗಿ ಉಳಿದವರಿಗೆ ಸಹಾಯ ಮಾಡಿ ಹಾಗೂ ಜೀವನದ ಮೌಲ್ಯಗಳನ್ನು ಎತ್ತಿ ಕಾರ್ಯಕ್ರಮವನ್ನು ಸುಮಾರು 1 ತಿಂಗಳ ಹಿಂದೆ ನನಗೆ ಪ್ರವೀಣ್ ಹೇಳಿದ್ದ. ಆದರೆ ನಾನು ಹೇಳಿದೆ, ನಾನು ಹೇಗೆ ನಿಮಗೆ ಹೇಳಬೇಕು, ನೀವು ಹೇಳಿದಂತೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದೆ ಅಷ್ಟೇ. ಈ ರೀತಿಯೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಮತ್ತು ಸಂಘಟನೆ ಮಾಡೋದು ತುಂಬ ಕಷ್ಟ. ನೀವು ಯಾವ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಒಂದುಗೂಡಿಸಿ ಒಟ್ಟಿಗೆ ತರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅಂತಹ ಕೆಲಸವನ್ನು ಪ್ರವೀಣ್ ಮತ್ತು ನವೀನ್ ಮತ್ತು ಅರುಣ್ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸೊ ಇನ್ನು ಶಿಕ್ಷಕರು ಸಾಕಷ್ಟು ನನ್ನ ಬಗ್ಗೆ ಹೇಳ್ತಾ ಇದ್ರು. ಆದರೆ ಜೋನಸ್ ಸ್ವಾಮಿ ಇರುವಾಗ ಅವರು ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಅವರು ಪ್ರತ್ಯೇಕವಾಗಿ ಕರೆದು ಶಾಲೆಯ ಜವಾಬ್ದಾರಿಯನ್ನು ನಿನಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಒಂದು ಸಾರಿ ಒಬ್ಬ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಅದು ನನ್ನ ಶಾಲೆ, ನನ್ನ ಜವಾಬ್ದಾರಿ, ನನ್ನಿಂದ ನಮ್ಮ ವ್ಯವಸ್ಥಾಪಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅನ್ನೋದು ನನ್ನ ದೃಷ್ಟಿ. ಜೋಡಿಸಿ ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಕಿರುಕಾಣಿಕೆಯನ್ನು ನೀಡಲು ಪ್ರಯತ್ನಿಸುತ್ತೇವೆ. ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಲು ನಾವು ಆಯೋಜಿಸುತ್ತೇವೆ. ಉದ್ದೇಶಿಸಿ ನಮ್ಮ ಪೂಜ್ಯ ಗುರುಗಳಾದಂತಹ ನಮ್ಮ ವಂದನೀಯ ಫಾದರ್ ಅಂತೋಣ್ ಸ್ವಾಮಿರವರು 4 ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತೇವೆ. ನಾನು ನಿಮ್ಮ ಮಧ್ಯೆ ಹೊಸದಾಗಿರಬಹುದು. ನಿಮ್ಮ ಅನುಭವವೆಲ್ಲ
ಹಂಚಿಕೊಂಡು ನಿಮ್ಮ ಹಿಂದಿನ ಸಂಬಂಧವನ್ನು ಮತ್ತೆ ಪುನರೀಕರಿಸುತ್ತಾ ಸಂತೋಷ ಪಡುತ್ತಾ ಇರುವಂತಹ ಒಂದು ಅಮೃತಗಳಿಗೆ ಮೇಷ್ಟ್ರುಗಳು ನುಡಿಯುವಂತಹ ಮಾತುಗಳನ್ನೆಲ್ಲ ಆಲಿಸುತ್ತಿರಬೇಕಾದ್ರೆ ಅಂದು ಇದ್ದ ಸಂಬಂಧ ಒಂಥರ, ಇಂದು ಇರುವಂತಹ ಸಂಬಂಧ ಮತ್ತೊಂದು ಥರ. ಅವತ್ತು ಕಡ್ಡಿ ಹಿಡಿದಾಗ ಭಯ ಪಡ್ತಿದ್ದ ವಿದ್ಯಾರ್ಥಿಗಳು ನಿಮ್ಮ ಸ್ಥಾನದಲ್ಲಿ ಬಂದಿದ್ದೇವೆ, ಈಗ ನಮಗೆ ಗೊತ್ತಾಗಿದೆ ನೀವು ಅವತ್ತು ಕಡ್ಡಿ ಹಿಡಿದಿದ್ರಿಂದ ನಾವು ಕಡ್ಡಿ ಹಿಡಿದು ಮತ್ತೊಬ್ಬರಿಗೆ ಪಾಠ ಮಾಡೋದು ಅಥವಾ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವುದು ಅಥವಾ ಒಂದು ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಎಲ್ಲರಿಗೂ ಕೆಲಸ ಸಿಗದೇ ಇರ್ಬೋದು, ಆದರೆ ಯಾವುದೋ ಒಂಥರ ಕೆಲಸ, ಅಧಿಕಾರದ ಒಂದು ಸಂಸ್ಥೆಯ ಕೆಲಸ ಇರಬಹುದು, ಎಲ್ಲರೂ ಅಂತಹ ಒಂದು ವಿದ್ಯೆಯ ಅರ್ಗವನ್ನು ಪಡೆಯದೇ ಇರಬಹುದು. ಆದರೆ ಕೂಡ ಎಲ್ಲರೂ ಒಂದು ಸಂಘಟನೆ ಮಾಡೋದು ಕಷ್ಟ ಅಂತ ಮೇಲೆ 100% ರಿಸಲ್ಟನ್ನು ಕೊಟ್ಟಿದ್ದೀವಿ ಎಂಬುದಾಗಿ ಅಂದು ದುಡಿದ ಶಿಕ್ಷಕ ವೃಂದದವರನ್ನು ನಿಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸುತ್ತಾ, ಹೀಗೆಯೇ ಮುಂದೆ ನಿಮ್ಮ ಮುಂಬರುವಂತಹ ಪೀಳಿಗೆಗೂ ಕೂಡ, ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿಯ ಶಿಸ್ತಿನ ವಿದ್ಯೆ ಸಿಗಲಿ. ಬರೀ ದುಡ್ಡಿಗಾಗಿ ಈಗಿನ ಸಮಾಜವು ಹುಡುಕಾಡುತ್ತಿದೆ. ವಿದ್ಯೆಯಾಗಲಿ ಯಾವುದೇ ಆಗಲಿ ಈ ಸಂಬಂಧವು ಕಡಿಮೆ ಆಗ್ತಿದೆ. ಕುಟುಂಬವಾಗಿ ಒಂದು ಸಮಾಜ ಇತ್ತು, ಈಗ ಎಲ್ಲರೂ ಬೇರೆ ಬೇರೆ ಆಗುತ್ತಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತಾರೆ, ಬೇರೆ ಬೇರೆ ಆಗ್ತಾ ತಂದೆ. ಸಹಪಾಠಿಯಾದಂತಹ ಶ್ರೀಯುತ ರಮೇಶ್ ರವರಿಂದ ಚಲನಚಿತ್ರ ಗೀತೆ. ಸೇರಿ ಒಂದು 100 ಲೀಟರ್ ಸಾಮರ್ಥ್ಯದ ಒಂದು ವಾಟರ್ ಪ್ಯೂರಿಫೈಯನ್ನ ಶಾಲೆ ನೀಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲೆಗೆ ಒಂದು, ಹೈಸ್ಕೂಲ್ಗೆ ಒಂದು, 2 ಶಾಲೆಗಳು ಕೂಡ ವಾಟರ್ ಪ್ಯೂರಿಫೈ ನೀಡ್ತಾ ಇದ್ದೇವೆ. ಈಗ ರಜೆ ಇರೋ ಕಾರಣ ಜೂನ್ 1 ಪ್ರಾರಂಭ ಆದಾಗ ಅದನ್ನು ಬಂದು ಪಿಕ್ ಮಾಡ್ತಾರೆ ಟೆಕ್ನಿಷಿಯನ್ಗಳು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಕಿಗೆ ಮನೆಯ ಮನೆಗಳ ಇಂದು ರಾಜರತ್ನನ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲಲು ಸೋತು ತಲೆಯಾಗಲು ಹೇಳುತ್ತಿದ್ದೆ ನೀನೇ ರಾಜಕುಮಾರ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ಹಿಡಿದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಕಟ್ಟೆನೆ ಕಾಯೋ ವಿನಯದಿ ಹೀಗೆ ಇನ್ನನು ಪಡೆದ ಪುನೀತ ಮಾಡು ನನ್ನ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ. ಈ ಕಥೆಯಲ್ಲಿ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಹಾಡಿಸಿ ನೋಡು, ಪೀಡಿಸಿ ನೋಡು, ಎಂದು ಸೋಲದು, ಸೋತು ತಲೆಯಬಾಗದು. ಒಂದೇ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭದಲ್ಲೇ ಮಾಡಬೇಕಾಗಿತ್ತು. ಸ್ವಲ್ಪ ಯೋಚನೆ ಬರಲಿಲ್ಲ. ಈ ಅನಿಸಿಕೆಗಳನ್ನ ಹಂಚ್ಕೋಬೇಕಾದ್ರೆ ಎಲ್ಲ ಹೇಳಿದ್ದು ಒಂದೇ ಮಾತು, ಎಲ್ಲರ ಮುಖ ಪರಿಚಯ ಇದೆ, ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನಾವು ಒಂದು ಸ್ವಲ್ಪ ಹಿಂದೆ ಹೋಗಿ ಒಂದು ಬಾಲ್ಯದ ನೆನಪುಗಳಿಗೆ ಹೋಗಿ ಒಂದು ಹಾಜರಾತಿಯನ್ನು ಕರೆಯೋದ್ರ ಮೂಲಕ ಶಿಕ್ಷಕರಿಗೆ ಎಲ್ಲರ ಪರಿಚಯವಾಗಲಿ ಅನ್ನೋದು ನಮ್ಮ ಆಸೆ. ಆದ್ದರಿಂದ ಈ ಒಂದು ಹಾಜರಾತಿ ಒಂದು ಕರೆಯುವಂಥ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲಾ ಶಿಕ್ಷಕರಾದಂಥ ಗಣಿತ ಸರ್ ಬಸವರಾಜ್ ಸರ್ ಅವರು ಇದನ್ನ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಾಸಂತಿ, ಲಕ್ಷ್ಮಿ, ನೆನ್ನೆ ಯಾಕೆ ಬಂದಿರಲಿಲ್ಲ? ಕತೆ ಕಾಯ್ಕೊಂಡಿದ್ಯಾ? ಅದೇ ದಯವಿಟ್ಟು ಬೇಜಾರು ಮಾಡ್ಕೊಂಡು ಪ್ರವೀಣ್, ಗಾಡಿ ನೆನಪಿದೆ, ಸುತ್ತಾರ ಗಾಳಿ ನೆನಪಿದೆ, ಬಯಸ್ಕೊಂಡಿದ್ದೆ ನೆನಪಿದ್ಯಾ? ಅರುಣ್, ರಮೇಶ್, ರೋಹಿಣಿ, ಪ್ರಜ್ವಲ್ ತಂಗಿ ಅಲ್ಲ ಅಕ್ಕ, ರೇಷ್ಮಾ ಶಾಲಿನಿ, ಆಶಾ, ಜರೋ, ಪ್ರೇಮ, ಸೋನಿಯಾ ರಾಣಿ. ಮಧ್ಯಾಹ್ನದಿಂದ ಹಂಗೆ ಏನು ಥ್ಯಾಂಕ್ ಯು. ಶಿಲ್ಪಾ, ಹಾಗೆ ರೀ ಸರ್. ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಮುಗಿಯುವುದು ಕೂಡ ಸಹಜ. ಹಾಗೆ ನಾವು ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನನ್ನ ಸಹಪಾಠಿಯಾದಂತಹ ಶಾಲಿನಿ ಪಿಟ್ಟೆಯವರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪವನ್ನು ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ದಿವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂತಹ ಸೌಭಾಗ್ಯ ಇವತ್ತು ನನ್ನದಾಗಿದೆ. ಕಾರ್ಯಕ್ರಮಕ್ಕೆ ನಮ್ಮ ಸಮಯವನ್ನು ಮೀಸಲಿಟ್ಟು ನಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿರುವ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅಸಿಸಿಯಾ ಕ್ರಾಸ್ತಾ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಜೋಸೆಫ್ ಸರ್ ಅವರಿಗೆ ನನ್ನ ಹಾಗೂ ನನ್ನ ಸಹಪಾಠಿಗಳ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ನಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ
ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ಮಾಡಿದ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಹಾಗೂ ನನ್ನ ಸಹಪಾಠಿಗಳ ಪರವಾಗಿ ಮನದಾಳದ ವಂದನೆಯನ್ನು